ಗುರುಜಿ ದ್ವಾದಶ ರಾಶಿಗಳಲ್ಲಿ 9ನೇ ರಾಶಿ ಧನುಸ್ಸು ರಾಶಿ. ಗುರುವಿನ ಅಧಿಪತ್ಯ ಹೊಂದಿರುವಂತಹ ಹಾಗೆ ಮೂಲ ನಕ್ಷತ್ರ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರಗಳು ಅಡಕವಾಗಿರುವ ಈ ಒಂದು ರಾಶಿಯಲ್ಲಿ ಯಾವ ರೀತಿಯ ತೊಂದರೆಗಳು ಕಾಣಿಸಿಕೊಳ್ಳುತ್ತೆ? ಜೊತೆಗೆ ಪರಿಹಾರಕ್ಕಾಗಿ ಯಾವ ಯಂತ್ರಗಳನ್ನ ಬಳಸಬಹುದು ಗುರುಜಿ? ಈ ದಾರಿದ್ರ್ಯ ದಹನ ಯಂತ್ರ ಅಂತ ಇದೆ. ದಾರಿದ್ರ್ಯ ದಹನ ಯಂತ್ರವನ್ನು ಈಶ್ವರನ ಒಂದು ಕೃಪಾ ಕಟಾಕ್ಷದಿಂದಲೇ ಪಡಿಬೇಕಾದಂಥದ್ದು. ಅನ್ನಪೂರ್ಣೆಯ ಕೃಪಾ ಕಟಾಕ್ಷದಿಂದಲೇ ಪಡಿಬೇಕಾದಂಥದ್ದು. ಹಾಗಾಗಿ ಈ ಶಕ್ತಿ ಆರಾಧಕರು ಇದು ಈ ಏನು ದುರ್ಗೆ ಆರಾಧಕರಾದಾಗ, ಲಲಿತಳ ಆರಾಧಕರಾದಾಗ, ಅಥವಾ ಚಂಡಿಕಾ ಆರಾಧಕರಾದಾಗ, ಚಾಮುಂಡಿ ಆರಾಧಕರಾದಾಗ ಈ ಶಕ್ತಿಯ ಭಿನ್ನ ಶಕ್ತಿಗಳವು. ಹಾಗಾಗಿ ದೇವಿಯ ಆರಾಧಕರು ಅದರ ಜೊತೆಗೆ ರುದ್ರನನ್ನು ಆರಾಧಿಸುವಂಥವರು. ಅಂದರೆ ದಾರಿದ್ರ್ಯ ದಾನ ಪಾರ್ವತಿಯ ಸಂದರ್ಭದ ದುರ್ಗಾಳೋ ಲಲಿತಾಳೋ ಅಥವಾ ಇತರ ಯಾವುದೇ ರೀತಿಯ ಶಕ್ತಿ ದೇವತೆ ಆಗಿದ್ದಿದ್ರೂ ಕೂಡ ಆ ಕೊನೆಯ ದಹನ ಅದು ಆಗಬೇಕಾದದ್ದು ಈಶ್ವರನ ಶಕ್ತಿಯ ಮೂಲಕವಾಗಿ. ಯಾಕೆಂದರೆ ಈಶ್ವರನೇ ಭಿಕ್ಷಾಂದೇಹಿ ಅಂತ ಪಾರ್ವತಿಯನ್ನೇ ಕೇಳ್ತಾನೆ. ಯಾಕೆಂದ್ರೆ ಅವನಿಗೆ ಒಂದು ಬ್ರಹ್ಮನ ಒಂದು ಮುಖವನ್ನು ಆತ ಏನು ಮಾಡಿಬಿಡ್ತಾನೆ, ಕಿತ್ತು ತೆಗೆದುಬಿಟ್ಟಿರ್ತಾನೆ. ಅದು ಬ್ರಹ್ಮಹತ್ಯಾ ದೋಷ ಅವನಿಗೆ ಬಂದಿರುತ್ತೆ. ಯಾರಿಗೆ? ರುದ್ರನಿಗೆ. ಆ ಬ್ರಹ್ಮ ಕಪಾಲ ಅವನ ಕೈಗೆ ಅಂಟ್ಕೊಂಡು ಬಿಡುತ್ತೆ. ಅದು ಶಾಶ್ವತವಾದಂತಹ ಒಂದು ರೀತಿಯ ಶನೈಶ್ಚರನ ರೀತಿಯಲ್ಲಿ ಅದು ಕೈಗೆ ಅಂಟ್ಕೊಂಡು ಬಿಡುತ್ತೆ. ಏನು ಮಾಡಿದರೂ ಬ್ರಹ್ಮ ಕಪಾಲ ಅದು ಅವನ ಕೈಯಿಂದ ಜಾರೋದಿಲ್ಲ. ಅದಕ್ಕೆ ಬೇಕಾದಂತಹ ಭಿಕ್ಷೆಯನ್ನು ಪಾರ್ವತಿ ಅನ್ನಪೂರ್ಣೆ ಹಾಕಿದಾಗ ಅದೇನಾಗುತ್ತೆ, ಅದು ಕಳಚಿ ಬೀಳುತ್ತೆ. ಅಂದರೆ ಶಿವನಿಗೂ ಕೂಡ ತನ್ನ ದಾರಿದ್ರ್ಯ ಅಂದರೆ ಈ ಅರಿಷ್ಟವನ್ನು, ಬ್ರಹ್ಮನ ಆ ಮುಖವನ್ನು ತರಚಿ ತೆಗೆದಿದ್ದಾಗ ಅದು ಅಂಟ್ಕೊಂಡು ಬಿಡ್ತದ್ದು, ಚರ್ಮಕ್ಕೆ ಚರ್ಮವಾಗಿ ಅಂಟ್ಕೊಂಡು ಬಿಡುತ್ತೆ. ನಾವೆಲ್ಲ ಕಥೆಯಲ್ಲಿ ಓದಿರ್ತೇವೆ. ಆದರೆ ಅದನ್ನು ಆ ಒಂದು ಶಾಪವನ್ನು ಪರಿಹಾರಕ್ಕೆ ಏನಾಗುತ್ತೆ, ಆ ಅನ್ನಪೂರ್ಣೆಯೇ ಅಂದರೆ ದೇವಿ ದುರ್ಗಾ ಅದು ಕೊಡುವಂಥ ಒಂದು ಸಿದ್ಧಿ ಅಲ್ಲಿ ಬರುವಂಥದ್ದಾದಾಗ ಈ ದಾರಿದ್ರ್ಯ ದಹನ ವಿಚಾರವಾದಂತಹ ಒಂದು ಯಂತ್ರ ಏನಿರುತ್ತೆ ಅದು ಅನೇಕ ರೀತಿಯಲ್ಲಿ ಈ ಒಂದು ಧನಸ್ಸು ರಾಶಿಯವರ ವಿಚಾರವನ್ನು ಕಂಟ್ರೋಲ್ತಿರುತ್ತೆ. ಧನಸ್ಸು ರಾಶಿ ನಿಮಗೆ ಗೊತ್ತಿದ್ದ ಹಾಗೆ ಧನಸ್ಸುಗಳು ತುಂಬಿದಂತಹ ರಾಶಿಯಾಗಿರೋದ್ರಿಂದ ಇದಕ್ಕೆ ಧನಸ್ಸು ರಾಶಿ. ಈಗ ಹಳೆಯ ಕಾಲದಲ್ಲಿ ಧನಸ್ಸುಗಳು ನಮ್ಮ ಆಯುಧಗಳಾಗಿದ್ದವು. ಧನಸ್ಸು, ಬಾಣಗಳು, ಬಿಲ್ಲು, ಬಾಣ, ಕತ್ತಿ ಇಂತಹ ಒಂದು ವಿಚಿತ್ರ. ಇವತ್ತೇನಾಗಿದೆ, ಅದು ಬಾಂಬಿನ ಸ್ವರೂಪದಲ್ಲ ಅಥವಾ ಇನ್ಯಾವುದೋ ಮಿಸೈಲ್ ಸ್ವರೂಪದಲ್ಲೋ ಅದು ಇದಾಗಿದೆ. ಅಂದರೆ ಬೆಂಕಿ ಇಲ್ಲಿರುವಂಥದ್ದೇನು, ಮುಖ್ಯವಾಗಿ ವೈರಿಯನ್ನು ಸುಡಬಹುದಾದಂತಹ ಬೆಂಕಿ. ಒಮ್ಮೊಮ್ಮೆ ಅದು ವಿಕೃತವಾದಾಗ ನಮ್ಮನ್ನೇ ನಾವು ಸುಟ್ಟುಕೊಳ್ಳುವಂಥ ಬೆಂಕಿಯೂ ಹೌದು. ಹಾಗಾಗಿ ಧನಸ್ಸು ರಾಶಿಯವರು ಇನ್ನಿಲ್ಲದ ವಿಚಿತ್ರವಾದಂಥ ಹಗೆತನವನ್ನು ತೋರಿಸಬಲ್ಲರು. ಇವರ ಹಗೆತನ ಅಂತಂದರೆ ಏನು, ಇವರಿಗೆ ಬುದ್ಧಿವಂತರಾಗಿಯೂ ಆ ಹಗೆತನವನ್ನು ತೋರಿಸ್ತಾರೆ. ನಾವು ದಡ್ಡರಾಗಿ ಹಗೆತನವನ್ನು ತೋರಿಸಿದಾಗ ಅದನ್ನು ಏನೋ ಅವನಿಗೆ ಬುದ್ಧಿ ಇಲ್ಲ ಮಾಡಿದ್ದಾನೆ ಅಂತ ಹೇಳ್ಬೋದು. ಆದರೆ ಜ್ಞಾನದ ಸಮೃದ್ಧಿ ಇದ್ದಾಗಲೂ ಒಂದು ರೀತಿಯ ಆ ಒಂದು ಟೈಂಕಾರವನ್ನು ತೋರಿಸೋದಿರ್ತದಲ್ಲ, ಅಂದರೆ ಎಲ್ಲ ಧನಸ್ಸು ರಾಶಿಯವರಿಗೂ ಅದು ಬಂದುಬಿಡತ್ತೆ ಅಂತಲ್ಲ. ಅದು ಬಂದು ಬಿಡೋದಕ್ಕೆ ನೀವೇ ಹೇಳಿದ್ರಲ್ಲ ನೀವು, ಏನು ಅಲ್ಲಿ ಪೂರ್ವಾಷಾಢ ನಕ್ಷತ್ರದ ಅಂಶ ಇದೆ, ಉತ್ತರಾಷಾಢ ನಕ್ಷತ್ರದ ಅಂಶ ಇದೆ. ಅಂದರೆ ಸೂರ್ಯನಿಂದ ಅವರಿಗೆ ಬರುತ್ತೋ ಅಂತ ಕೇಳಿದರೆ ಸೂರ್ಯ ಇವರಿಗೆ ಪರಮ ಮಿತ್ರ. ಧನಸ್ಸು ರಾಶಿಯವರಿಗೆ ಸೂರ್ಯ ಪರಮ ಮಿತ್ರ. ಆದರೆ ಇವರಿಗೆ ಏನಾಗಿರುತ್ತೆ, ಈ ಸರ್ಪದ ನಕ್ಷತ್ರವಾದಂತಹ, ಸರ್ಪದ ಯಜಮಾನತ್ವದ ನಕ್ಷತ್ರವಾದಂತಹ ಮೂಲ ನಕ್ಷತ್ರ ಏನಿದೆ ಅದು ವಿರುದ್ಧವಾದದ್ದು. ಅಂದರೆ ಈ ರಾಶಿಯ ಯಜಮಾನನಿಗೆ, ಅಂದರೆ ಸರ್ಪ ಯಾರಿಗೂ ಕೂಡ, ಆದರೆ ಸರ್ಪವೂ ಕೂಡ ಅಮೃತವಾಗುವಂತಹ ಒಂದು ಗಳಿಗೆ ಇರುತ್ತೆ. ಈ ಕಲ್ಲು ಹೂವಾಗಿ ಅರಳುತ್ತದೆ ಅಂತ ಕವಿಗಳು ಅಥವಾ ಕಥೆಗಾರರು ಏನು ಹೇಳ್ತಾರೆ, ಹಾಗೆ ಸರ್ಪದ ವಿಷವೂ ಕೂಡ ಅಮೃತವಾಗಿ ಅರಳುವಂತಹ ದಿವ್ಯವಾದಂತಹ ಕ್ಷಣದ ಒಂದು ಬಂಧುರತೆ ಇರುತ್ತೆ. ಅದನ್ನು ಸಾಧ್ಯ ಮಾಡೋದಕ್ಕೆ ಯಾರಿಗೆ, ಧನಸ್ಸು ರಾಶಿಯವರಿಗೆ, ಅಥವಾ ಶನೈಶ್ಚರ ಶುಕ್ರ ತುಂಬಬಹುದಾದಂಥ, ಪೂರ್ವಾಷಾಢದ ಯಜಮಾನ ಯಾರು, ಶುಕ್ರ. ಶುಕ್ರನ ಮೂಲಕವಾಗಿ ಇವರಿಗೆ ಅನೇಕ ರೀತಿಯ ತೊಂದರೆಗಳು ಬರುತ್ತೆ. ಯಾಕೆಂದರೆ ಈಗ ಗುರುವಿಗೆ ಶುಕ್ರ ಆಪ್ತವಾದಂಥ ಮನುಷ್ಯ ಅಲ್ಲ. ಗುರು ದೇವತೆಗಳ ಗುರು. ಗುರುವಿನ ಒಂದು ಪೌರೋಹಿತ್ಯ ಯಾರಿಗಿದೆ, ಅದು ದೇವತೆಗಳ ಬಗೆಗಾಗಿದೆ. ಶುಕ್ರನ ಪೌರೋಹಿತ್ಯ ರಾಕ್ಷಸರ ಬಗೆಗಾಗಿದೆ. ಹಾಗಾಗಿ ಪರಸ್ಪರರಲ್ಲಿ ವಿಷವನ್ನೇ ತುಂಬಿಕೊಂಡಂತಹ ದೇವದಾನವರು, ಇವರ ಯಜಮಾನತ್ವದ ಶುಕ್ರ ಮತ್ತು ಗುರು ಪರಸ್ಪರವಾಗಿ ಈ ಶಿಷ್ಯರ ಕಾರಣಕ್ಕಾಗಿ ವೈರಿಗಳು. ಜ್ಞಾನದ ದೃಷ್ಟಿಯಲ್ಲಿ ಇಬ್ಬರು ಈಕ್ವಲ್, ಅಷ್ಟೇ ಆದಂಥ ಒಂದು ಗಟ್ಟಿಯಾದಂಥ ಪ್ರತಿಭೆಯನ್ನು ಹೊಂದವರು. ಆದರೆ ಯಾವುದೋ ಒಂದು ತಾರ್ಕಿಕವಾದಂಥ ವಿಚಾರ ಬಂದಾಗ ದೇವದಾನವರ ಪೌರೋಹಿತ್ಯವನ್ನು ವಹಿಸಬೇಕಾದಂಥ ಅನಿವಾರ್ಯತೆ ಅವರಿಗೆ ಅನುಕೂಲವಿದ್ದಾಗ ಇವರಿಬ್ಬರೂ ಕೂಡ ಪರಸ್ಪರರಲ್ಲಿ ವೈರತ್ವವನ್ನು ಇಟ್ಟುಕೊಂಡಂಥವರೇ. ಹಾಗಾಗಿ ಧನಸ್ಸು ರಾಶಿಯವರಿಗೆ ಪೂರ್ವಾಷಾಢ ನಕ್ಷತ್ರವೂ ಕೂಡ ಸ್ವಲ್ಪ ಅರಿಷ್ಟದ ನಕ್ಷತ್ರವೇ.
ಇನ್ನು ಉತ್ತರಾಷಾಢ ಓಕೆ, ಯಾಕೆಂದರೆ ಸೂರ್ಯನ ಯಜಮಾನತ್ವದ್ದು, ಸೂರ್ಯ ದೇವತೆಗಳ ಸಾಲಿಗೆ ಸೇರುವಂಥವನು. ಆದರೆ ಸೂರ್ಯನು ಕೂಡ, ಸೂರ್ಯನ ವಿಚಿತ್ರ ಏನು ಅಂತಂದರೆ ನಾನು ಹೇಳಿದೆ, ಅವನ ದಿವ್ಯವಾದಂತಹ ಪ್ರಕಾಶದ ಮೂಲಕವಾಗಿ ನಮ್ಮ ಕಣ್ಣನ್ನು ಸುಡಲೂಬಹುದು, ಅಥವಾ ಯಾವುದೋ ಒಂದು ಅಪೂರ್ವವಾದಂತಹ ಸೂರ್ಯೋದಯದ ಸಂದರ್ಭದಲ್ಲೋ ಸೂರ್ಯಾಸ್ತದ ಸಂದರ್ಭದಲ್ಲೋ ಅವನನ್ನು ನೋಡಿದಾಗ ಅವನು ಎಲ್ಲೋ ಇರುವಂಥ ಕೊಳದಲ್ಲಿ ತಾವರೆಗಳನ್ನು ಅರಳಿಸುವಾಗ, ಅಥವಾ ಈ ಸೂರ್ಯಕಾಂತಿ ಹೂವು ಅವನತ್ತಲೇ ಮುಖ ಮಾಡಿಕೊಂಡು ನಿಲ್ಲುವಾಗ ದಿವ್ಯವಾದಂಥ ಒಂದು ಸೌಂದರ್ಯವನ್ನು ನಮಗೆ ಒದಗಿಸ್ಕೊಡುವಂಥವನು ಅವನೇ. ಜೀವ ಚೈತನ್ಯಕ್ಕೆ ಕಾರಣನಾದವನೇ ಅವನು. ಜೀವರಾಶಿಯ ಒಂದು ಈ ಸಂತತಿ ಜೀವಜಾಲ ಹುಟ್ಟುಕೊಂಡಿದ್ದೇ ಅದು ಸರ್ವತ್ರವಾಗಿ ಸೂರ್ಯನಿಂದ. ಹಾಗಾಗಿ ಸೂರ್ಯ ಹಾಗಾದರೆ ಅವನು ಅಪಾಯಕಾರಿಯೋ ಅಥವಾ ನಿರುಪದ್ರವ್ಯೋ ಅಂತ ಅದನ್ನು ಗುರುತಿಸುವಂಥದ್ದು ಜಾತಕದ ಮೂಲಕವಾಗಿ ಗುರುತಿಸಬೇಕು. ಹಾಗಾದರೆ ಈ 3 ಅಂಶಗಳನ್ನು ಅಡಕಗೊಂಡಿರುವಂತಹ ಧನಸ್ಸು ರಾಶಿಯವರಿಗೆ ಈ ಒಂದು ದಾರಿದ್ರ್ಯ ದಹನ ಒಂದು ವಿಚಾರದ ಯಂತ್ರ ಏನಿರುತ್ತೆ, ದಾರಿದ್ರ್ಯ ಹೋದ್ರಾಗಲಿಲ್ಲ, ದಾರಿದ್ರ್ಯ ಹೋಗುವುದರ ಮೂಲಕವಾಗಿ ಸರ್ರನೆ ಒಂದು ಚೈತನ್ಯ ಬೇಕು, ಅಂದರೆ ದೊಡ್ಡ ಶಕ್ತಿಯಾಗಿ ಅರಳುವಂಥ ಇದು ಬೇಕು. ಆ ಸಂದರ್ಭದಲ್ಲಿ ದೇವಿಯ ಆಶೀರ್ವಾದ ಬೇಕು. ಆ ದೇವಿಯ ಆಶೀರ್ವಾದ ಪೂರ್ವಾಷಾಢ ನಕ್ಷತ್ರದ ಯಜಮಾನನಾಗಿರುವಂಥ ಶುಕ್ರನಿಂದ ನಮಗೆ ಸಿಗೋದಾಗಿದ್ದರಿಂದ ಈ ಒಂದು ಯಂತ್ರದ ಧಾರಣೆ ಧನಸ್ಸು ರಾಶಿಯವರಿಗೆ ಅವರ ಒಳವಲಯದಲ್ಲಿ ಇರಬಹುದಾದ ಬೆಂಕಿಯನ್ನು ಹಾರ್ದಿಕವಾದಂತಹ ಬೆಂಕಿಯನ್ನಾಗಿ ರೂಪಾಂತರಿಸುವ ಶಕ್ತಿಯನ್ನು ಹೊಂದಿದಂಥ ದಿವ್ಯ ಯಂತ್ರವಾಗಿ ಅದು ಏನಾಗುತ್ತೆ, ಬದಲಾಗುತ್ತೆ. ಹಾಗಾಗಿ ದಾರಿದ್ರ್ಯ ಅಂದರೆ ಏನು? ದಾರಿದ್ರ್ಯ ಅಂತಂದ್ರೆ ಹಣಕಾಸಿನ ಸ್ಥಿತಿಯಲ್ಲಿಯೇ ಇರುವಂತಹ ದಾರಿದ್ರ್ಯ ಅಂತಲ್ಲ, ಮಾನಸಿಕವಾದಂತಹ ದಾರಿದ್ರ್ಯ, ಔದಾರ್ಯದ ದಾರಿದ್ರ್ಯ, ನಾನು ಒಬ್ಬನೇ ಮೇಲೆ ಬರಬೇಕು, ಅವರು ಬರಬಾರ್ದು ಅನ್ನುವಂತಹ ಒಂದು ಅಸೂಯೆಯ ವಿಚಾರದ ಒಂದು ಕ್ಷೋಭೆ, ಮನಕ್ಷೋಭೆ, ಇಂಥದ್ದೆಲ್ಲವೂ ದಾರಿದ್ರ್ಯವೇ. ದಾರಿದ್ರ್ಯ ಹೇಳುವಂತಹದ್ದು ಬಹಳ ಒಂದು ನಿಟ್ಟಿನಲ್ಲಿ ನೋಡಿದಾಗ ದಾರಿದ್ರ್ಯ ಅಂದರೆ ಏನು? ಬಡತನ. ಆದರೆ ಬಡತನ ಸಿರಿವಂತರಲ್ಲಿಯೂ ಬಡತನ, ಹೃದಯಂತಿಕೆಯ ಬಡತನ ಇರಬಹುದು, ಅಥವಾ ಮಾನಸಿಕ ವಲಯದ ಕಾರುಣ್ಯದ ಒಂದು ಬಡತನ ಇರಬಹುದು. ಇವೆಲ್ಲವನ್ನೂ ತೊಡೆದು ಹಾಕುವಂತಹ ಇವೆಲ್ಲವೂ ಬೆಂಕಿಗಳೇ. ದಾರಿದ್ರ್ಯ ಅನ್ನುವಂಥದ್ದು ಟೋಟಲಿ ಬೆಂಕಿ. ಹಾಗಾಗಿ ಆ ಬೆಂಕಿಯನ್ನು ಶಿವ ಏನು ಮಾಡ್ತಾನೆ, ತನ್ನ ಆ 3ನೇ ಕಣ್ಣಿನಲ್ಲಿ ಅದನ್ನು ಏನು ಮಾಡ್ಕೊಳ್ತಾನೆ, ಅವನು ಸ್ವೀಕರಿಸ್ತಾನೆ. ಅದು ಸ್ವೀಕರಿಸುವುದಕ್ಕೆ ಸಹಾಯವಾಗುವಂತೆ ಮನುಷ್ಯನನ್ನು ಸುಡಬಹುದಾದಂಥ ಬೆಂಕಿ ರುದ್ರದೇವನ 3ನೇ ಕಣ್ಣಿನಲ್ಲಿ ಅದು ಒಳ ಸೇರಲ್ಪಟ್ಟಾಗ ಆ ಬೆಂಕಿಯಾಗಿ ನಮ್ಮನ್ನು ಸುಡುವಂಥ ಅವಕಾಶ ಇರೋದಿಲ್ಲ. ಯಾಕೆಂದರೆ ಅದನ್ನು ಜೀರ್ಣ ಮಾಡಿಕೊಡುವಂಥ ಶಕ್ತಿ ರುದ್ರನಿಗಿರುತ್ತೆ. ಹಾಗಾಗಿ ಆ ದಾರಿದ್ರ್ಯ ದಹನವನ್ನು ಮಾಡುವಂಥ ಯಂತ್ರ ವಿಶೇಷವಾಗಿ ಧನಸ್ಸು ರಾಶಿಯವರಿಗೆ ಈ ಜೀವನದ ಅನೇಕ ಸಂದರ್ಭಗಳನ್ನು, ಬೇಕಂತ ಜೀವನ ಅಂದರೆ ಸುಖ ದುಃಖಗಳ ಒಂದು ಸಮ್ಮಿಲನದ ಒಂದು ಪಾಯಿಂಟ್ ಇದು. ವ್ಯಕ್ತ ಮಧ್ಯ ಅಂದರೆ ಏನು? ನಾವು ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ, ಎಲ್ಲಿಂದ ಬಂದಿದ್ದೀವಿ ಗೊತ್ತಿಲ್ಲ, ಈಗ ಕಾಣ್ತಿರುವಂಥದ್ದು ವ್ಯಕ್ತ ಮಧ್ಯ. ಈ ವ್ಯಕ್ತ ಮಧ್ಯದ ಜೀವನವನ್ನು ನಮ್ಮ ಆಯುಷ್ಯದ ಅವಧಿಯಲ್ಲಿ ಸುಖಕರವಾಗಿ ಮಾಡಿಕೊಳ್ಳಲಿಕ್ಕೆ ಈ ಒಂದು ಧನಸ್ಸು ರಾಶಿಯವರಿಗೆ ಈ ದಾರಿದ್ರ್ಯ ದಹನ ಯಂತ್ರ ಒಳ್ಳೆಯ ರೀತಿಯಲ್ಲಿ ಚೈತನ್ಯವನ್ನು ಕೊಡುವಂಥದ್ದಕ್ಕೆ ಸಹಾಯ ಮಾಡಿಕೊಡುತ್ತೆ. ಧನ್ಯವಾದ ಗುರುಜಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.